ಎಷ್ಟು ಜನ ಅವರೇ ಈಗ ಅಲ್ಲಿ ದೇವಸ್ಥಾನ ತಗೋ. ಅದಕ್ಕೆ ಇಲ್ಲೇ ಇಲ್ಲೊಂದು ಚಪ್ಪಲಿ ಬಿಟ್ಟಿವ್ನಿ, ಅಲ್ಲೊಂದು ಬಿಟ್ಟಿವ್ನಿ, ಒಂದೇ ತಗೊಬಿಟ್ಟಿಲ್ಲ. ಇಲ್ಲಿ ದರ್ಶನಕ್ಕೆ ಹೋಗುವಂಥದ್ದು. ಹಾಯ್, ವೆಲ್ಕಮ್ ಟು ಸಕ್ರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರ್ತದೆ. ಎಲ್ಲಿ ಪಯಣ ಅಂತ ಅಂದ್ಬಿಟ್ಟು ಮಂಡ್ಯ ಟು ಕೇರಳ ಹೋಗ್ತಾ ಇರುವಂಥದ್ದು ಪ್ರಯಾಣ, ಹೋಗುವಂಥ ಮಾರ್ಗ, ಯಾರ್ಯಾರು ಹೋಗ್ತಾ ಇದ್ದೀವಿ ಎಲ್ಲನೇ ತೋರಿಸ್ತೇನೆ. ಸುಮಾರು ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಯಾರೇ ಆಗಲಿ ಎಲ್ಲಿಗಾರ ಹೋಗ್ಬೇಕು ಅಂತ ಅಂದರೆ ಆ ರಾತ್ರಿ ಸರಿಯಾಗಿ ನಿದ್ದೆನೇ ಬಂದಿರಲ್ಲ. ಎಚ್ಚರ ಆಗೋದು ಎದ್ದು ನೋಡೋದು, ಎಚ್ಚರ ಆಗೋದು ಎದ್ದು ನೋಡೋದು, ಎದ್ದು ನೋಡ್ತಾ ಇದ್ರೂ ಇನ್ನೂ ಬೆಳಕೆ ಆಗಿರಿಕಿಲ್ಲ, ಟೈಮಿಂಗ್ಸೇ ಆಗಿರಿಕಿಲ್ಲ. ಹಂಗೂ ನಾವು 4 ಗಂಟೆಗೆ ಎದ್ದದ್ದು. ನಮ್ಮ ಆಡ್ಮರಿ ಏನು ಇಷ್ಟೊತ್ತಿಗೆ ಎದ್ಬಿಟ್ಟವ್ರಲ್ಲ ಇವರು ಅಂತ ಅವು ನೋಡ್ತಾ ಅದೇ ದುರ್ಗುಟ್ಕೊಂಡು ಸುಮಾರು ತಂಗೆ ನೋಡ್ತು. ನಾವು 4 ಗಂಟೆಗೆ ಎದ್ದು ಉರಿ ಹಾಕೋಕ್ಕೆ ಅಂತ ಬಂದಲ್ಲ, ಅದು ಹಂಗೆ ನೋಡ್ತಾ ಅದೇ. ಅದಕ್ಕೆ ನಮ್ಮನ್ನೇ ಒಂದೊಂದು ದಿನ ಮಾಮೂಲಿ 6 ಗಂಟೆ ಮೇಲೆ ನೀರು ಬಿಡ್ತಾರೆ, ಒಂದೊಂದು ದಿನ ಬೆಳಗಾನ ಅದು ಹಂಗೆ ಭಾಗ ಹೋಗಿ ಗೇಟ್ ತಿರುಗಿಸೋರು ಏನೋ ಕಾಣೆ ಒಟ್ಟಿನಲ್ಲಿ. ನಲ್ಲಿ ಏನಾರ ಗೇಟ್ ಆಫ್ ಮಾಡಿಲ್ಲ ಅಂತಂದರೆ ನಲ್ಲಿ ಆಫ್ ಮಾಡಿಲ್ಲ ಅಂತಂದರೆ ಹೋಯ್ತಾ ಇರ್ತವೆ ನೀರು. ಒಂದೊಂದು ದಿನ ಆಫ್ ಮಾಡಿರ್ತೀವಿ. ಅಲ್ಲಿಂದಲ್ಗೂ ಸೊಂಟದ ಮೇಲೆ ಕೆತ್ತು ಮಡಿಕಂದು ಆ ಬೋಸಿಗೆ ಡ್ರಮ್ಮಿಗೆ ನೀರು ತುಂಬ್ತಾವಳೆ. ಅಷ್ಟೊತ್ತಿಗೆ ಎದ್ಲೆಲ್ಲ ನೀರು ಬತ್ತದು, ಅವತ್ತಿಗೆ ಅವಳು ನೀರು ತುಂಬ್ತಾವಳೆ. ಹೊತ್ತಿನಂತೆ ಎದ್ದು ನಾವು ಎಲ್ಲ ರೆಡಿ ಆಯ್ತಾ ಇರೋದು. ಎಲ್ಲರೂ ಅದೇ ಮೊದಲು ಹೇಳ್ದಂಗೆ ಎಲ್ಲರೂ ಹೋಗ್ಬೇಕಂತಂದರೆ ಸರಿಯಾಗಿ ನಿದ್ದೆನೇ ಬಂದಿರಕ್ಕಿಲ್ಲ. ಎಲ್ಲ ರೆಡಿ ಆಗೋದಕ್ಕೆ ಆಯಿತು ಒಂದು 5:15, 5:45 ಎಲ್ಲ ನಾದ ಮಾಡ್ಕೊಂಡು ಬಟ್ಟೆ ಗಿಟ್ಟೆ ಪ್ರತಿಯೊಂದು ಎಲ್ಲ ರೆಡಿ ಮಾಡ್ಕೊಂಡು ಪವರ್ ಬ್ಯಾಂಕ್ ಎಲ್ಲ ಹೊರಗಡೆ ಹೋದಾಗ ಪವರ್ ಬ್ಯಾಂಕ್ ಎಲ್ಲ ಬೇಕು. ಚಾರ್ಜಿಂಗ್ಗೆ ಕಷ್ಟ ಆಯ್ತದೆ, ಯಾಕೆಂತಂದ್ರೆ ಕ್ಯಾಮ್ರಾ ಆನ್ ಮಾಡಿದ್ರೆ ಜಾಸ್ತಿಯ ಬ್ಯಾಟ್ರಿ ಖಾಲಿ ಆಯ್ತಾ ಇರ್ತದೆ. ಇಷ್ಟು ಈಗೆಲ್ಲ ಬೇಗ ಒಂದು 5:15, 5:45 ಹಂಗೆ ಎಲ್ಲ ಬೆಳಕಾಗಿ ಹೋಗುತ್ತೆ. ಕೆಲವೊಂದು ಸಲ 6:30 ಆದರೂ ಕೂಡ ಬೆಳಕೇ ಆಗಿರಕ್ಕಿಲ್ಲ. ಹಂಗೂ ಟೈಮ್ ಆಗೋಯ್ತು. ನಮ್ಮ ಫ್ರೆಂಡು ಬಂದು ಅವನು ನಾನು ಹೇಳೋ ಗಂಟ ಅವ್ನು ಎದ್ದೇ ಇಲ್ಲ. ನಾನು ಎದ್ದು ಎಲ್ಲ ಹೇಳಾದ್ಮೇಲೆ ಅವನು ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದದ್ದು. ಒಟ್ಟಿನಲ್ಲಿ ನಾವು ಹೊರಡೋ ಅಷ್ಟರೊಳಗೆ ಚೆನ್ನಾಗೆ ಬೆಳಕಾಗಿತ್ತು. ಬೆಳಗಾನ ಮಳೆ ಊದದೆ, ಸ್ವಾನಿ ಹಂಗೆ ಈ ಜಿಡಿ ಹಿಡ್ಕೊಂಡಂಗೆ ಬೆಳಗಾನ ಊದದೆ. ಅದು ಹಿಂಗೆ ಕೆಲವು ಕಡೆಗೆ ಊದದೆ, ಕೆಲವು ಕಡೆಗೆ ಊದಿಲ್ಲ. ಆ ಥರ ನಮಗೊಂದು ಬೆಳಗಿನ ಜಾವ 4 ಗಂಟೆ ಹಂಗೆ ಅಂತ್ಕೊಬತ್ತು ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಆಮೇಲೆ ಕೊನೆಗೂ ದೊಡ್ಡ ಗಾಡಿ ತಗೊಂಡು ಹೋಗುಮ ಅಂತ ಯೋಚನೆ ಮಾಡ್ದು. ಆಮೇಲೆ ದೊಡ್ಡ ಗಾಡಿ ಬೇಡ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಿಲ್ತು, ಒಂದು ಸ್ವಲ್ಪ ಸುಮಾರಾಗಿ ನಿಲ್ತು. ಆಮೇಲೆ ಮಾಮೂಲಿ ಬೈಕ್ನ ತಗೊಂಡು ಹೊರಟು ಮಂಡ್ಯ ಒಳಲ್ ಸರ್ಕಲ್ಗೆ ರೀಚ್ ಆದ. ಗಾಡಿ ಎಲ್ಲರೂ ಹಾಕಬೇಕು. ಮಾಮೂಲಿ ಮಹಾವೀರ ಸಂಜಯ್ ಸರ್ಕಲ್ ಇದು. ಸಂಜಯ್ ಸರ್ಕಲ್ಲು ಮಾಮೂಲಿ ತುಂಬ ವೀಡಿಯೋಸಲ್ಲಿ ನಾನು ಎಲ್ಲೇ ಜರ್ನಿ ಮಾಡಬೇಕು ಅಂತಂದ್ರೆ ಹೇಳಿರ್ತೀನಿ. ಮಾಮೂಲಿ ಹೋಗುವಂಥ ರೂಟ್ ಎಲ್ಲನೇ ನೀವು ವಿಡಿಯೋ ಒಂದು ವೇಳೆ ಓಡಿಸ್ಕೊಂಡಾರ ನೋಡ್ಬೋದು, ನಿಧಾನಕಾರು ನೋಡ್ಬೋದು, ನಿಮ್ಮ ಮನಸ್ಸಿಗೆ ಯಾವ ಥರ ಅನಿಸುತ್ತೋ ಹಾಗೆ. ಇದು ಬಂದು ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟಾಪ್, ಮಂಡ್ಯ ಗೌರ್ಮೆಂಟ್ ಬಸ್ ಸ್ಟಾಪು ಪಕ್ಕದಲ್ಲೇ ಇರುವಂಥದ್ದು. ಇಲ್ಲೇ ಸ್ಕೂಟ್ರನ್ನ ಇಲ್ಲೇ ಪಾರ್ಕ್ ಮಾಡೋದು. ನಾವೆಲ್ಲರೂ ಹೋಗ್ಬೇಕಂತಂದ್ರೆ ಬೆಂಗಳೂರು, ಅಲ್ಲೇ ಪಾರ್ಕ್ ಮಾಡುವಂಥದ್ದು. ಈಗ ಮೈಸೂರು ಈ ಮಾರ್ಗದಲ್ಲಿ ಈಗ ನಾವು ಹೋಗ್ತಾ ಇರುವಂಥದ್ದು. ಗಾಡಿ ವಿಜಿನೇ ಓಡಿಸ್ತಾ ಇರೋದು. ಏಕೆಂದರೆ ನ್ಯಾಷನಲ್ ಡ್ರೈವರು ವಿಜಿ ಒಂದು 22 ವರ್ಷದಿಂದಲೂ ಕೂಡ ಟ್ಯಾಕ್ಟ್ರು ಮಾಮೂಲಿ ಗಾಡಿಗಳ ಓಡಿಸಿ ಅಭ್ಯಾಸ ಅಲ್ವಾ, ಚೆನ್ನಾಗಿ ಗಾಡಿನ ಓಡಿಸ್ತಾನೆ. ಅದಕ್ಕೋಸ್ಕರ ಅವನಿಗೆ ಕೊಟ್ಟವ್ರೆ ಗಾಡಿ ಓಡಿಸೋಕ್ಕೆ ಅಂತ ಅಂದ್ಬಿಟ್ಟು. ಮೈಸೂರು ಅರಮನೆಗೆ ತುಂಬ ಸಲ ಹೋಗಿದ್ದೀವಿ. ಆದರೆ ನಮ್ಮ ಫ್ರೆಂಡು ವಿಜಯ್ ಒಂದು ಸಲನೂ ಅರಮನೆ ಒಳಗಡೆ ಹೋಗೇ ಇಲ್ವಂತೆ. ನಾವು ಅಲ್ಲೇ ಒಂದು 2 ಸಲ ಒಳಗಡೆ ಎಲ್ಲ ಹೋಗಿ ತುಂಬ ನೋಡಿದ್ದೀವಿ ಅರಮನೆನ. ನನಗಂತೂ ಡ್ರೈವಿಂಗ್ ಬರಲ್ವಲ್ಲ, ಆ ಕಾರಣದಿಂದ ಅವರು ಯಾವ್ಯಾವ ಮಾರ್ಗ ಹೋಯ್ತಾರೆ, ಹೆಂಗೆ ಹೋಯ್ತಾರೆ ಒಂದು ಗೊತ್ತಾಗಲ್ಲ. ಒಟ್ಟಿನಲ್ಲಿ ಇವರು ಅದು ಯಾವ್ಯಾವುದೋ ಮಾರ್ಗ ಹೇಳ್ತಿರೋ, ನಂಜನಗೂಡು, ಹುಣಸೂರು ಅಥವಾ HD ಕೋಟೆ, ಹಿಂಗೆ ಯಾವ್ಯಾವುದೋ ಮಾರ್ಗಗಳಲ್ಲಿ ಹೋಗ್ಬೋದಂತೆ. ಈಗ ಎಲ್ಲಿದ್ರು ಯಾವ ಕಡೆ ಎಲ್ಲಿ ಯಾರೇ ಹೋಗ್ಬೇಕು ಅಂತಂದ್ರು ಇದು ಬಂದು ಗುಂಡ್ಲುಪೇಟೆ ಏನೋ ತೋರ್ತೈತೆ, ಗುಂಡ್ಲುಪೇಟೆ ಮಾರ್ಗ ಅಂತ ಅಂದ್ಬಿಟ್ಟು ಗೂಗಲ್ ಹಾಕೊಂಡ್ರೆ ಸಾಕು. ಯಾಕೆಂತಂದರೆ ಅಡ್ಡ ರೂಟ್ ಆಗಿರ್ಬೋದು, ಒಂದು ಮೇನ್ ರೋಡ್ಗಳಾಗಿರ್ಬೋದು, ಯಾವ ರಸ್ತೆಯಲ್ಲಿ ಬೇಕಾದ್ರೂ ಹೋಗುವಂಥದ್ದು. HD ಕೋಟೆ ಮಾರ್ಗ ಈಗ ಹೋಗ್ತಾ ಇರುವಂಥದ್ದು. ಅಂದರೆ ಈ ಮಾರ್ಗ ಇದೇ ಫಸ್ಟ್ ಟೈಮು ನಾವು ಕೂಡ ಜರ್ನಿ ಮಾಡ್ತಾ ಇರೋದು. ಮೈಸೂರೇ ಲಾಸ್ಟು. ಮೈಸೂರಿಂದ ಮುಂದೆ ಈ ಮಾರ್ಗ HD ಕೋಟೆ, ಈ ಮಾರ್ಗ ನಾವು ಒಂದು ಸಲನೂ ಕೂಡ ಬಂದಿರಲಿಲ್ಲ. ಅಂತರ ಸಂತೆ HD ಕೋಟೆ ಅಂತರ ಸಂತೆ. ದೊಡ್ಡಮ್ಮನ ಕಟ್ಟೆ, ದೊಡ್ಡಮ್ಮನ ಕಟ್ಟೆ. ಇದೇ ನಾಗರಹೊಳೆ ಕಾಡು. ಕಬಿನಿ 35,200 ಎಕರೆ. ಕುಂಟೆ
ಕರೆ ಅಣ್ಣ ಆಚೆ ಹೋಗೋಣ, ಬೋಲ್ಡ್ ಚೆನ್ನಾಗದೆ. ನಮ್ಮ ಸ್ಟೇಟಸ್ ಹಾಕ್ಬೋದಲ್ಲ ಏನ? ನನ್ನ ಮೊಬೈಲ್ ಹಾಕೋಬತ್ತಾನೆ ವಿಡಿಯೋನ ನೀವು ಪೋಸ್ಟ್ ಮಾಡದೇ ಇರುವೆ ಹಾಕಬಹುದು. ಅವಣ್ಣನ ಸೇರಿಸಿ ಏನು ತೊಂದರೆ ಇಲ್ಲ. ಹಾಂ ಆಯಿತು ಆಯ್ತಣ್ಣ ಆಯ್ತಣ್ಣ. ಅಂದರೆ ಒಳಗಡೆ ಎಲ್ಲ ಮಾತಾಡ್ತಾ ಇರ್ತಾರಲ್ಲ, ಅದರಿಂದ ವಾಯ್ಸ್ ಕೊಡೋಕ್ಕೆ ಇದು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಹಿಂಗೆ ಬ್ಯಾಕ್ಗ್ರೌಂಡು ವಾಯ್ಸಾಗಿ ಕೊಡಬೇಕಾಗ್ತದೆ. ಆಮೇಲೆ ಸಾಂಗ್ಸ್ಗಳು ಆಗ್ತಾ ಇರ್ತಾರೆ, ಅವ್ರಿಗೆ ಇಷ್ಟ ಬಂದಂಥ ಸಾಂಗ್ಸ್ಗಳು ಆಗ್ತಾ ಇರ್ತಾರೆ. ತುಂಬ ಏನೋ ಎಂಜಾಯ್, ಹಿಂಗೆ ಹೊರಗಡೆ ಯಾರೇ ಹೋದಾಗಲೂ ಒಂದು ಎಂಜಾಯ್ಮೆಂಟ್ಸು ಇರುತ್ತೆ, ಎಂಜಾಯ್ ಮಾಡ್ತಾ ಇರ್ತಾರೆ. ಅದರಿಂದ ಅಲ್ಲಿ ಏನು ಮಾತಾಡೋಕ್ಕಾಗಲ್ಲ, ಡೈರೆಕ್ಟ್ ಮಾತಾಡಿ ಹಂಗೆ ಪೋಸ್ಟ್ ಮಾಡೋಕ್ಕಾಗಲ್ಲ, ಎಡಿಟಿಂಗಲ್ಲಿ ಕಟ್ ಮಾಡಬೇಕಾಯ್ತದೆ. ಅದಕ್ಕೋಸ್ಕರ ಒಂಥರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇರುವಂಥದ್ದು. ಇದು ಬಂದು ಬಾರ್ಡ್ರು, ನಮ್ಮ ಕರ್ನಾಟಕ ಬಾರ್ಡ್ರನ್ನ ಬಿಟ್ಟು ಈಗ ಕೇರಳ ಈಗ ಮುಗೀತು. ಇಲ್ಲಿಗೆ ಅದೇನೋ ಬೋರ್ಡ್ ನೋಡಿದ್ರೆ ಅಲ್ಲಿಗೆ ಮುಗೀತು ಕರ್ನಾಟಕ. ಇದು ಬಂದು ಕೇರಳ. ಈಗ ಇಲ್ಲಿ ಕೇರಳಕ್ಕೆ ಎಂಟ್ರಿ ಆದ ತಕ್ಷಣವೇ ನೋಡ್ಬೋದು, ಇಲ್ಲಿ ಕೇರಳದಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಮಾಡವ್ರೆ. ಆದರೆ ಇನ್ನು ಇಲ್ಲಿ ಬ್ಯಾನ್ ಮಾಡಿಲ್ಲ, ಲಾಟ್ರಿ ಟಿಕೆಟ್ ಮಾಡ್ತಾರೆ ನೋಡಿ, ಕೇರಳ ಲಾಟ್ರಿ. ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ರು ಕುಮಾರಸ್ವಾಮಿ ಅವರು. ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಯಾಕೆಂತಂದರೆ ಅದು ತುಂಬ ಅಪಾಯಕಾರಿ ಆಟ. ಎಂಟ್ರಿ ಕೊಟ್ಟಕ್ಕೆ ಕೇರಳಕ್ಕೆ ಎಂಟ್ರಿ ಕೊಟ್ಟ ತಕ್ಷಣವೇ ಬಾರ್ಡ್ರಲ್ಲೇ ಅದನ್ನು ಮಾರ್ತಾಯಿದ್ದಾರೆ. ಅಲ್ಲೇ ತಗೊಂಡು ತುಂಬ ಜನ ಲಕ್ಷ ಕೋಟಿ ಹೊಡಿತು ಅಂತ ಈಗ ಒಂದು ಸ್ವಲ್ಪ ದಿನದಲ್ಲಿ ನ್ಯೂಸ್ ಆಗಿತ್ತು. ಇದು ಬಂದು ಈಗ ಕೇರಳ ಫಸ್ಟು ಟೈಮ್ ಅಂತಂದರೆ ಕೇರಳ ನೋಡ್ತಾ ಇರುವಂಥದ್ದೇ ರಿಯಲಿಯಾಗಿ ಕೇರಳವನ್ನು ಒಂದು ಬೀದಿ. ಈಗ ಹೇಗೆ ನಮ್ಮ ಮಂಡ್ಯ, ಮೈಸೂರು, ಮದ್ದೂರು, ಮೇಲ್ಕೋಟೆ, ಅದು ಬಿಟ್ಟರೆ ಇನ್ನು ಶಿವಮೊಗ್ಗ, ಹುಬ್ಳಿ, ಧಾರವಾಡ ಅಂತ ಹೆಂಗೆ ಇರ್ತಾವೋ ಅದೇ ಥರ ಒಂದು ಕೇರಳ ಅಂತಂದ್ರೂ ಅಲ್ಲಿ ಕೇರಳನ್ನು ಸೆಂಟ್ರ್ ಮಧ್ಯಭಾಗ ಸುಮಾರು ಇದು ಎಂಟ್ರೆನ್ಸ್ ಆದರೆ ಅದು ಒಂದು 250 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಇರುತ್ತೆ, ಅಷ್ಟು ಮಧ್ಯೆ ಇರುತ್ತೆ. ಈಗ ಬೆಂಗಳೂರು ರಾಜಧಾನಿ ಹೆಂಗೋ ಹಂಗೆ ಕೇರಳ ಸೆಂಟ್ರು, ಅದು ಊರ ಹೆಸ್ರು ಗೊತ್ತಿಲ್ಲ, ಅದು ಯಾವುದು ರಾಜಧಾನಿ ಅಂತ ಅಂದ್ಬಿಟ್ಟು ಹಂಗೆ ಇದು ಸೈಡಲ್ಲಿರುವಂಥ ಸ್ಟಾರ್ಟಿಂಗು ಊರುಗಳು ಇವು, ಬಾರ್ಡ್ರು ಊರುಗಳು, ಎಂಟ್ರೆನ್ಸು. ಒಟ್ಟಿನಲ್ಲಿ ಕೇರಳ ಫಸ್ಟು ಟೈಮು ನೋಡ್ತಾ ಇರೋದು. ಮಾಮೂಲಿ ಅದು ತಮಿಳ್ನಾಡು ರಾಯಕೋಟೆ ತನಕನೂ ಹೋಗಿದೆ, ಆಂಧ್ರ ಹೋಗಿಲ್ಲ. ಅದು ಬಿಟ್ಟರೆ ಕೇರಳ ಇವತ್ತು ಫಸ್ಟು ಟೈಮು ನಾವು ನೋಡ್ತಾ ಇರುವಂಥದ್ದು. ಆದರೂ ಹೊಸ್ದಾಗಿ ಒಂದೊಂದು ಪ್ಲೇಸಿಗೆ ಬಂದಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ಮೆಂಟು ಕೂಡ ಮಾಡಬೇಕು. ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಒಂದೊಂದು ಕಡೆ ಒಂದು ಆಟೋ ಆಗಿರ್ಬೋದು, ಅವರು ಈ ಥರ ಒಂದು ಗುಡ್ಡಗಳಾಗಿರ್ಬೋದು ನೋಡ್ತಾ ಇರ್ಬೋದು. ಯಾವುದೋ ನಾವು ಟಿ ವಿಲಿ ಪಿಕ್ಚರಲ್ಲಿ ನೋಡಿದಂಥ ಗುಡ್ಡಗಳು ಯಾವ ಥರ ಕಾಣ್ತವೆ ಅಂತಂದರೆ ತುಂಬ ಕ್ರಾಸಿಂಗು ಎತ್ತರ, ಅದೇನೋ ಅದಕ್ಕೇನೋ ಅಂತಾರೆ, ಎತ್ತರದ ಪ್ರದೇಶಕ್ಕೆ ಹೋಗ್ಬೇಕು ಅಂತಂದರೆ ಅವೆಲ್ಲ ವಾತಾವರಣಗಳು ತುಂಬ ಚೆನ್ನಾಗಿರ್ತವೆ, ನೋಡೋಕ್ಕೆ ಚೆಂದ. ಇದು ಒಂದು ಕೇರಳ ಅಂದರೆ ನಾವು ನೋಡಿರ್ತೀವಿ ಹಿಂಗೆಲ್ಲ ಆದಿ ಬೀದಿಗಳೆಲ್ಲನೇ ನೋಡಿರಲ್ಲ. ಈ ದೇವಸ್ಥಾನದಲ್ಲಿ ಬಂದು ಈ ಥರ ಒಂದು ಏನೋ ಒಂದು ಮಾರುವಂಥದ್ದು, ಅದ್ರ ಹೆಸರೇನು ಅಂತ ಗೊತ್ತಿಲ್ಲ, ಅದು ತುಂಬ ಫೇಮಸ್ ಅಂತೆ. ಅದಕ್ಕೋಸ್ಕರ ಅಲ್ಲಿ ಅದನ್ನು ನೇತಾಕಿದ್ದು. ಈ ವಿಶೇಷತೆ ಇಲ್ಲಿ ದೇವಸ್ಥಾನ ತೋರ್ಕೊಡ್ತೀನಿ ಬನ್ನಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಲ್ಲೇ ಪ್ರತಿಯೊಂದು ಹಾಕಿರ್ತಾರೆ. ಈಗೇನು ಗೂಗಲ್ ಮ್ಯಾಪು ನೋಡಿ ಯಾವ ಥರ ಇದೆ ಪ್ರಕೃತಿ, ಸಿಕ್ಕಾಬಟ್ಟೆ ಇಷ್ಟ ಆಯ್ತದೆ ಮಾತ್ರ, ನೋಡೋಕ್ಕೆ ವಾವ್ ಅನ್ನಿಸ್ತದೆ. ಅದಕ್ಕೋಸ್ಕರ ನಿಮಗೂ ಕೂಡ ತೋರ್ತಾ ಇರುವಂಥದ್ದು. ಈಗ ಇಲ್ಲಿ ಕಾರ ಪಾರ್ಕಿಂಗ್ ಮಾಡಿ ಅಲ್ಲಿ ಪ್ಲೇಸ್ಗೆ ದೇವಸ್ಥಾನದ ಹತ್ರ ಹೋಗ್ತಾ ಇರುವಂಥದ್ದು. ನೋಡಮ್ಮ ಯಾವ ಥರ ಇರುತ್ತೆ ಹೆಂಗೆ ಅಂತ ಅಂದ್ಬಿಟ್ಟು ನಾವು ಇದೇ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಈ ಇಟ್ಟಿಗೆ ಮೋಸ್ಟ್ಲಿ ಇದು ಗೋವಾದಲ್ಲೂ ಇದೇ ಥರ ಇಟ್ಟಿಗೆಗಳು, ಗೋವಾದಲ್ಲೂ ಸೇಮ್ ಟು ಸೇಮ್ ಇದೇ ಥರ ಇಟ್ಟಿಗೆ, ಕೇರಳದಲ್ಲೂ ಸೇಮ್ ಇದೇ ಥರ ಇಟ್ಟಿಗೆ. ಈ ಥರ ಇಟ್ಟಿಗೆಯಲ್ಲಿ ಕಟ್ಟವ್ರೆ ನೋಡಿ ಮೆಟ್ಲ. ರೋಡ್ ಹತ್ರ ಏನೋ ಅಲ್ಲಿ ಪಾರ್ಕಿಂಗ್ ಮಾಡಿದ್ರು ಕಾರ್ನ, ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಬರಬೇಕು. ಇಲ್ಲಿ ಎಲ್ಲ ಸೇರಿದ್ದಾರೆ ನೋಡಿ ಭಕ್ತಾದಿಗಳು, ನಮ್ಮ ಕರ್ನಾಟಕದವ್ರು ಇರ್ತಾರೆ ಇಲ್ಲಿ. ಅಲ್ಲಿ ಒಂದು 2 ಬ್ಯಾಚ್ ಮಾತಾಡ್ಸಿದ್ರು ನಮ್ಮನ್ನ, ಈಗ ನೋಡಿ ಬರ್ತಾರೆ. ಈಗ ಮಾತಾಡಿಸ್ತಾರೆ. ಹಾಯ್, ವೆಲ್ಕಮ್. ಹಾಂ
ಅದಕ್ಕೆ ಇಲ್ಲೇ ಇಲ್ಲೊಂದು ಚಪ್ಪಲಿ ಬಿಟ್ಟಿವ್ನಿ ಅಲ್ಲೊಂದು ಬಿಟ್ಟಿವ್ನಿ ಒಂದೇ ತಗೊಬಿಟ್ಟಿಲ್ಲ. ಅಲ್ಲ ಸಡನ್ನಾಗಿ ಗೊತ್ತಾಗಲ್ವಲ್ಲ. ಇಲ್ಲಿ ಸ್ಟಾರ್ಟಿಂಗು ಈ ದೇವಸ್ಥಾನಕ್ಕೆ ಬರೋ ಸ್ಟಾರ್ಟಿಂಗು ಕೈ ಕಾಲು ತೊಳ್ಕೊಂಡು ಅಥವಾ ಕೆಲವರು ಸ್ನಾನನೇ ಮಾಡ್ತಾರೆ ಇಲ್ಲಿ ಹೋಗುವಂಥದ್ದು. ಪ್ರತಿಯೊಬ್ಬರು ಗಂಡಸರೆಲ್ಲ ಈ ಥರ ವೈಟು ಪಂಚೆ ಮತ್ತು ವೈಟು ಟವಲ್ ಹಾಕ್ಕೊಂಡು ಮತ್ತು ಇನ್ನು ಬೇರೆ ಕಲರು ತೋರಿಸ್ತೀನಿ ನೋಡಿ. ಕಲರ್ ಬೇಕಾದ್ರೆ ಹಾಕೋಬೋದು, ಆ ಕಲರು ಹಾಕ್ಕೊಂಡಿದ್ದಾರೆ. ಸುತ್ತಮುತ್ತ ಎಲ್ಲ ದೇವಸ್ಥಾನ ಮೋಸ್ಟ್ಲಿ. ಅಲ್ಲೂ ಒಂದು ಅವಲಕ್ಕಿ ಥರ ಐತೆ ಪ್ರಸಾದ. ಅವಲಕ್ಕಿ ಥರ ಪ್ರಸಾದ ಕೊಟ್ಟವ್ರೆ. ಕಾಯಿ ಅವಲಕ್ಕಿ. ಕೊಟ್ಟಿಯೂರು ದೇವಾಲಯ ಸ್ಟಾರ್ಟಿಂಗು ಎಂಟ್ರಿ ಆಗಬೇಕಾದ್ರೆ ಜನ ಏನೋ ಇಲ್ಲ ಕಮ್ಮಿ ಅಂತ ಅನಿಸುತ್ತೆ. ಆಮೇಲೆ ಹೋಗ್ತಾ ಅಲ್ಲಿ ಸ್ಕ್ರೀನ್ ಹಾಕಿದ್ದಾರೆ ನೋಡಿ, ದೇವಸ್ಥಾನದ ಹತ್ರ ಎಷ್ಟು ಜನಸಂಖ್ಯೆ ಇರುತ್ತೆ ಅಂತ ಅಂದ್ಬಿಟ್ಟು ಸ್ಕ್ರೀನು LED ಹಾಕಿದ್ದಾರೆ. ಇದೇ ಹೋಗುವಂಥ ಮಾರ್ಗ. ಮಾಮೂಲಿ ನಾನು ಹೇಳ್ದಂಗೆ ನಮಗೆ ಮಾತ್ರ ಪಂಚೆ ಹಾಕಿರಬೇಕು. ಲೇಡೀಸ್ನೂ ಬಿಡ್ತಾ ಇದ್ದಾರೆ. ಇದು ವರ್ಷದಲ್ಲಿ 1 ತಿಂಗಳು ಮಾತ್ರ ಓಪನ್ ಇರುತ್ತಂತೆ ವರ್ಷದಲ್ಲಿ. ಲೇಡೀಸ್ಗೆ ಇನ್ನೊಂದು ಸ್ವಲ್ಪ ದಿನ ಅಲ್ಲಿ ಅವಕಾಶ ಇರುವಂತೆ. ಎರಡವೇ ಇಲ್ಲೊಂದು. ಈಗ ಲೇಡೀಸು ಮತ್ತು ಇಬ್ಬರು ಕೂಡ ಆನೆಗಳು, 2 ಆನೆಗಳಿದ್ದಾವೆ. ಈಗ ಏನು ನೋಡಿದ್ರು ಅವನ್ನ ಪೂಜೆಗೆ ಆಮೇಲೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಏನು ದೇವಸ್ಥಾನ ಐತೆ ಅಲ್ಲಿಗೆ ಆಮೇಲೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಲೈನಿಗೆ ನಿಲ್ಲಿಸ್ತಾರೆ. ಒಂದೊಂದು ಬ್ಯಾಚು ಅಂತಂದರೆ ಎಲ್ಲಿಂದ ಇಲ್ಲಿ ಗಂಟ ನಿಂತ್ಕೋಬೇಕು ಕ್ಯೂ ಅಂತ ಅಂದರೆ ಒಂದು ಸ್ವಲ್ಪ ಧಗೆ ವಾತಾವರಣ ಇರುತ್ತೆ. ಒಂದು 100 ಜನದಷ್ಟು ಬಿಡ್ತಾರೆ ಒಂದು ಸ್ಟೆಪ್ಪು. ಒಂದು 100 ಜನನೂ ಬಿಡಲ್ಲ, ಒಂದು 50 ಜನ ಏನೋ ಬಿಡ್ತಾರೆ. ಒಂದು 50 ಜನ ಒಂದು ಸಲ, 50 ಜನ ಒಂದು ಸಲ, ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಬಿಡ್ತಾರೆ. ಹಗ್ಗ ಕಟ್ಟಿರ್ತಾರೆ. ಹಗ್ಗ ಕಟ್ಬಿಟ್ಟು ಬಿಡುವಂಥದ್ದು. ಕೊಟ್ಟಿಯೂರು ನಾವೆಲ್ಲ ಒಂದು ಮೊಬೈಲ್ಗಳಲ್ಲಿ ನೋಡ್ತಿದ್ದು, ಈ ಥರ ರೀಲ್ಸಲ್ಲಿ ಮತ್ತು ಮೊಬೈಲಲ್ಲಿ ನೋಡ್ತಿದ್ದು. ಈಗ ಕಣ್ಣಾರೆ ನೋಡ್ತಾ ಇರುವಂಥದ್ದು ಕೊಟ್ಟಿಯೂರು ಶಿವಾಲಯ ದೇವಾಲಯ. ನೀವು ಸಹ ನೋಡಿ ಕಣ್ಣು ತುಂಬ್ಕೊಳ್ಳಿ. ಏಕೆಂತಂದರೆ ನೋಡ್ತಾ ಇರ್ಬೋದು ಭಕ್ತಾದಿಗಳ ಸಂಖ್ಯೆ ಎಷ್ಟಿದೆ ಅಂತ. ಈ ಹುಡುಗರು ಬಂದು ನಂಜನಗೂಡು ಅಂತಲೇನೋ ಅಂದರು. ತುಂಬ ಸ್ನೇಹಿತರು ಎಲ್ಲ ಟೂರಿಸ್ಟ್ ಪ್ಲೇಸು ಅಂತ ಅಂದಾಗ ಆಲ್ಮೋಸ್ಟು ನಮ್ಮ ಕರ್ನಾಟಕದವರು ತುಂಬ ಸ್ನೇಹಿತರುಗಳು ಸಿಕ್ಕಿದ್ರು. ಏಕೆಂದರೆ ಗಾಡಿಗಳು ಹೋಗ್ತಾ ಇರ್ತವೆ ನೋಡಬೇಕು. ಅಲ್ಲೇ ಗೊತ್ತಾಗುತ್ತೆ ನಮಗೆ. KA11 KA0 KA05 ಹಿಂಗೆಲ್ಲ ಇರ್ತವಲ್ಲ, ಕರ್ನಾಟಕದ ಗಾಡಿ ಸಿಕ್ಕಾಬಟ್ಟೆ ಇರ್ತವೆ. ತುಂಬ ಚೆನ್ನಾಗೈತೆ ಮಾತ್ರ. ಮುಂದೆ ಇನ್ನು ಇಲ್ಲಿ ಹಗ್ಗ ಏನು ಕಟ್ಟವ್ರೆ, ಇಲ್ಲಿ ಹಗ್ಗ ಇಟ್ಕೊಂಡಿರ್ತಾರೆ. ಬಿಟ್ಟು ಕಳಿಸುವಂಥದ್ದು. ಆಮೇಲೆ ಒಬ್ಬರು ಹಿಂದೆ ಮುಂದೆ ಕರೆಕ್ಟಾಗಿ ಹೋಗಬೇಕು, ಇಲ್ಲ ಅಂತಂದರೆ ವಾಪಸ್ ಕಳಿಸ್ಬಿಡ್ತಾರೆ. ಕದಿ ಮುಚ್ಚಿ ಹಗ್ಗ ಎತ್ಬಿಟ್ಟು ಎಲ್ಲೂ ಹೋಗಂಗೆ ಇಲ್ಲ. ಪ್ರತಿಯೊಬ್ಬರೂ ಅವರ ಬಿಡಾಕಿ ಅಂತಲೇ ನಿಂತಿರ್ತಾರೆ. ನಾವು ಒಂದು 10 ನಿಮಿಷ, ಒಂದೊಂದು 1/4 ಗಂಟೆನಾದ್ರು ನಿಂತಿರಬೇಕು ಅನ್ನೋಂಥವು. ಅವರು ಬಿಡಗಂಟ ಪಾಪ ಅಣ್ಣರು ಹಗ್ಗ ಇಟ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹಂಗೆ ಇರ್ತಾರೆ. ನೋಡಿ ಎಷ್ಟು ಭಕ್ತಾದಿಗಳು ಯಾವ ಥರ ಇದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ನಾವು ಅಲ್ಲಿಗೆ ಹೋಗಿಲ್ಲ, ಆ ಸ್ಟೆಪ್ಗೆ ಹೋಗಿಲ್ಲ. ಇನ್ನು ಇಲ್ಲೇನೇನೋ ಸ್ಟೆಪ್ಗೋವೆ ಅವೆಲ್ಲ ದಾಟ್ಕೊಂಡು ಅಲ್ಲಿಗೆ ಹೋಗಬೇಕು. ನೋಡ್ತಾ ಇದ್ದೀರ ನೋಡಿ. ಇದಕ್ಕೆ ಈಗ ಒಂದು ಮ್ಯೂಸಿಕ್ ಇದ್ದಿರ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದರೆ ತುಂಬ ಚೆನ್ನಾಗಿರೋದು. ಆಮೇಲೆ ಹೋಗ್ತಾ ಅಲ್ಲೇ ಡಮರುಗ ಸೌಂಡು ಏನೋ ಬರ್ತದೆ, ಅದನ್ನು ಹಾಕಿರ್ತೀನಿ. ಎಲ್ಲ ಮಟ್ಟೆಗರಿ ಈ ಥರ ಆನೆ ಮೇಲೆ ದೇವರು, ಆ ದೇವ್ರನ್ನ ಈಗ ಅಲ್ಲಿ ಮಡಿಕೊಂಡು, ಅದ್ರ ಮೇಲೆ ಮಡಿಕೊಂಡು ಪೂಜೆ ಮಾಡಿಕೊಂಡು ಸುತ್ತುವಂಥದ್ದು ನೋಡಿ ಯಾವ ಥರ ಐತೆ ಅಂತ ಅಂದ್ಬಿಟ್ಟು. 2 ಆನೆಗಳಿಗೂ ಆ ಥರ ದೇವ್ರನ್ನ ಮಡಿಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿ ಡಮರುಗ ಬಡಿತಾ ಇರುವಂಥದ್ದು. ಅಲ್ಲಿ ಒಂದು ಬಡಿತಾ ಇರ್ತಾರೆ, ಇನ್ನೊಬ್ಬರು ಗಂಧನ ಹರಿತಾ ಇರ್ತಾರೆ ಅಲ್ಲಿ ಆ ಸ್ಟೆಪ್ಪಲ್ಲಿ. ಇಲ್ಲಿ ನೋಡಿ, ಅದೇ ದೇವರು. ಈ ದೇವ್ರನ್ನೇ ಅಲ್ಲಿ ನೋಡಬೇಕಾಗಿದ್ದು, ನಾವು ರಿಯಲ್ಲಾಗಿ ಹೋಗಿ ನೋಡಬೇಕಾಗಿರುವಂಥದ್ದು ಈ ದೇವರನ್ನೇ. ಅದೇ ದೇವರು. ಆನೆ ಮೇಲೆ ಏನೋ ಮಡಿಕೊಂಡು ಬರ್ತಾ ಇದ್ದಾರೆ, ಅದೇ ಶಿವ. ಅದನ್ನೇ ಅಲಂಕಾರ ಪೂಜೆ ಮಾಡಿಕೊಂಡು ಅಲ್ಲಿ ಈ ಥರ ಆನೆ ಮೇಲೆ 6 ಸುತ್ತು ಬರುವಂಥದ್ದು. ದೇವಸ್ಥಾನದ ಸುತ್ತ
ಅಲ್ಲಿ ಒಂದು ದೇವಸ್ಥಾನ ಐತೆ, ಕೆಳಗಡೆ ನೀರು, ಅಲ್ಲಿ ಏನೋ ನೀರು ಐತೆ ನೋಡಿ, ಆ ಸ್ಟೆಪ್ಗೆ ಹೋಗಬೇಕು. ಆ ಸ್ಟೆಪ್ಗೆ ಹೋಗಿ ಈ ನೀರು ಇಲ್ಲಿ 6 ರೌಂಡು ಬರ್ತಾರೆ. ಆನೆ ಮೇಲೆ ಪೂಜೆ ಮಾಡಿಕೊಂಡು ಒಂದೊಂದು ಭಾಗದಲ್ಲಿ ಒಂದೊಂದು ಸಂಪ್ರದಾಯಗಳಿರ್ತವೆ. ಎಲ್ಲ ಅಲ್ಲಿ CC ಕ್ಯಾಮ್ರಾ ಕೂಡ ಐತೆ. ನಾವು ಇನ್ನೂ ಮೇಲಿದ್ದೀವಿ, ಇನ್ನೂ ಕೆಳಗಡೆ ಹೋಗಬೇಕು ನಾವು. ಎಲ್ಲ ಸಿಕ್ಕಾಬಟ್ಟೆ ರಸ್ಸು, ಅಂದರೆ ಮಾಮೂಲಿ ದಿನವೇ ಇಷ್ಟು ರಸ್ ಇರುತ್ತೆ ಅಂತಂದರೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಇದು ಕೆಲವೊಂದು ದಿನ ವಿಶೇಷವಾದಂಥ ದಿನ ಇದ್ದಾಗ ಏನಾರ ಹೋದರೆ ಇನ್ನು ಯಾವ ಮಟ್ಟಕ್ಕೆ ಭಕ್ತಾದಿಗಳ ಸಂಖ್ಯೆ ಇರುತ್ತೋ ಗೊತ್ತಿಲ್ಲ. ನೋಡಿ ಯಾವ ಥರ ರಸ ಐತೆ ಅಂತ ಅಂದ್ಬಿಟ್ಟು. ಇನ್ನು ಮೇಲ್ಗಡೆ ಇನ್ನು ಕೆಳಗಡೆ ಹೋಗೇ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ಪು ಹೋಯ್ತಾ ಇರಬೇಕು ಅವ್ರು ಬಿಟ್ಟಾಗ. ಏಕೆಂದರೆ ಅಷ್ಟೊಂದು ಕ್ರೌಡ್ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನಮಗೆ ಹಿಂಗೆ ಇಷ್ಟು ಭಕ್ತಾದಿಗಳವ್ರೆ ಅಂತಲೇ ಅನಿಸಲ್ಲ. ಕೊಟ್ಟಿಯೂರು ಶಿವಾಲಯ ದೇವಾಲಯ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ನೋಡಲಿ ಅಂತಲೇ ಒಂದು ಈ ಥರ ಮಾಡಿರೋದು. ಒಂದು ರೀಲ್ಸಲ್ಲಿ ಒಂದು ಚುಟ್ಕ ಒಂದು ಸ್ವಲ್ಪ ಮಾತ್ರ ತೋರ್ಬೋದು, ಜಾಸ್ತಿ ತೋರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ಥರ ಕವರ್ ಮಾಡಿದ್ದು. ಪೂಜೆ ಎಲ್ಲ ಆಯಿತು. 1 ರೌಂಡ್ ಬಂದು ನಾವು, ಆನೆಯಲ್ಲಿ 6 ರೌಂಡ್ ಬರ್ತಾರೆ, ನಾವು 1 ರೌಂಡ್ ಬಂದು ಮುಗಿಸ್ಕೊಂಡು ನಾವು ಬಂದಿದ್ದೆ ಮತ್ತೊಂದು ದೇವಾಲಯಕ್ಕೆ. ಆ ದೇವಸ್ಥಾನ ತೋರ್ತೀನಿ ನೋಡಿ. ಈಗ ನೋಡ್ತಾ ಇರ್ಬೋದು ಈ ದೇವಸ್ಥಾನದ ಹೆಸರು ಮಡಾಯಿ ಶ್ರೀ ತಿರುವರ್ ಕಟ್ ಕಾವು ಭಗವತಿ ದೇವಸ್ಥಾನ. ಮಡಾಯಿ ಕಾವು ಅಂತ ಅಂದ್ಬಿಟ್ಟು ಈ ದೇವಸ್ಥಾನ. ಇಲ್ಲಿ ನಾನ್ ವೆಜ್ ಏನೋ ಇದು ಮಾಡ್ತಾರಂತೆ. ಪೂರ್ತಿ ನಮ್ಮ ಕರ್ನಾಟಕದ ಗಾಡಿಗಳೇ ಅತಿ ಹೆಚ್ಚಾಗಿರೋದು. ಕೆ ಎಲ್ಲ ಇದು ಕೆ ಎ, ಅದು ಎಲ್ಲ ಎಲ್ಲ ಕರ್ನಾಟಕ ಗಾಡಿಗಳೇ, ಎಲ್ಲ ಇಲ್ಲಿ ಕರ್ನಾಟಕ ಗಾಡಿಗಳೇ ಇರೋದು, ಎಲ್ಲ ಕರ್ನಾಟಕದವರೇ ಬಂದಿರುವಂಥದ್ದು. ನೋಡ್ತಾ ಇದ್ದೀರಾ, ಇದು ಯಾವ ಊರು, ಏನು ವಿಶೇಷತೆ ಅಂತ ಅಂದ್ಬಿಟ್ಟು ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರ್ತೀನಿ ನಿಮಗೆ. ಧನ್ಯವಾದಗಳು.